ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಗೋ ಟ್ರೇಡಿಂಗ್ ಒಂದು ರಿಸಲ್ಟ್ಸ್ ನೋಡ್ಬೋದು. 991 ಒಂದು ಪ್ರಾಫಿಟ್ ಬಂದಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾರ್ಕೆಟ್ ಬೆಳಗಿನ ಒಂದು ಸೆಷನಲ್ಲಿ ಒಂದು ಸೂಪರ್ ಒಂದು ಫ್ಲಾಟಲ್ಲೇ ಒಂದು ಟ್ರೇಡ್ ಆಯಿತು ಅಂತ ಹೇಳ್ಬೋದು. ನೆನ್ನೆ ಒಂದು ವೀಡಿಯೋದಲ್ಲಿ ಸಹ ನನಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೆ. ಮೋಸ್ಟ್ಲಿ ನಾನು ಒಂದು ಫ್ಲಾಟ್ ದಿನ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಆಲ್ಮೋಸ್ಟ್ ಒಂದು 12 ಗಂಟೆ ಗಂಟ ಒಂದು ಮಾರ್ಕೆಟ್ ಫ್ಲಾಟ್ ಇತ್ತು ಅಂತ ಹೇಳ್ಬೋದು. ಅದಾದಮೇಲೆ ಒಂದು ಸೂಪರ್ ಒಂದು ಬ್ರೇಕ್ಔಟ್ ಕೊಡ್ತಾ ಅದಾದಮೇಲೆ ಮತ್ತೆ ಸೈಡ್ ವೇಸ್ಗೆ ಹೋಯಿತು ಅಂತ ಹೇಳ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಆ ಒಂದು 12 ಗಂಟೆ ಟೈಮಲ್ಲಿ ನಮ್ಮ ಒಂದು ಪ್ರಾಫಿಟ್ ಕ್ಲೋಸ್ ಟು ಒಂದು 1800 1900 ರುಪೀಸ್ ಗಂಟ ಆಯಿತು. ಸೊ ಅದಾದಮೇಲೆ ನಮ್ಮ ಒಂದು ರೂಲ್ಸ್ ಪ್ರಕಾರ ಏನು ಎಕ್ಸಿಟ್ ಇದೆ ಅದನ್ನ ಎಕ್ಸಿಟ್ ಆದಮೇಲೆ ನಮ್ಮ ಒಂದು ಪ್ರಾಫಿಟ್ ಬಂದು 991 ಒಂದು ಪ್ರಾಫಿಟ್ ಆಗಿದೆ. ಸೊ ಸುಮಾರು ಜನಕ್ಕೆ ಮಾರ್ಜಿನ್ ಡೌಟ್ ಇರೋದ್ರಿಂದ ಪ್ರತಿ ವೀಡಿಯೋದಲ್ಲಿ ಮಾರ್ಜಿನ್ ಸಹ ತೋರಿಸ್ತೀನಿ, ನೋಡ್ಬೋದು. ಇವತ್ತಿನ ಟ್ರೇಡ್ಗೆ ನಮ್ಮ ಒಂದು ಮಾರ್ಜಿನ್ ಬಂದು 46,000 ಇದೆ. ಸೊ ಅದ್ರ ಜೊತೆಗೆ ಚಾರ್ಜಸ್ ಬಂದು ಜಸ್ಟ್ 13 ರುಪೀಸ್ ಅಷ್ಟೇ, ಅದು 14 ರುಪೀಸ್ ಅಂತ ಇದೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು ಇವತ್ತಿನ ಒಂದು ಪ್ರಾಫಿಟ್ನ ಒಂದು ಡೀಟೇಲ್ಸು. ಇದೇ ಡೀಟೇಲ್ಸು ನಮ್ಮ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನಾಟ್ ಎ ಬಿಗ್ ಅಮೌಂಟ್, ಬಟ್ ಇಟ್ಸ್ $1 ಬಂದ್ರೂ ಒಂದು ಪ್ರಾಫಿಟ್ ಅಂತ ಖುಷಿ ಅಂತ ಹೇಳ್ಬೋದು. ಸೊ ಗ್ರೀನ್ ನೋಡಿದೆ ನಮ್ಮ ಒಂದು ಟ್ರೇಡಿಂಗ್ ಟರ್ಮಿನಲ್ನ ಗ್ರೀನಲ್ಲಿದ್ದು ತುಂಬ ಖುಷಿ ಆಗುತ್ತಲ್ಲ, ಆ ಒಂದು ವಿಚಾರವಾಗಿ ನಮ್ಮ ಒಂದು ಪ್ರಾಫಿಟ್ಟು 991 ಪ್ರಾಫಿಟ್ ಅಪ್ಡೇಟ್ ಮಾಡಿದ್ರೆ ಏನಾದ್ರು ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಕೊಟ್ಟಿರೋಂಥ ಒಂದು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೆನ್ನೆ ಒಂದು ವೀಡಿಯೋದಲ್ಲಿ IEX ಸ್ಟಾಕ್ ಆಪ್ಷನ್ ಒಂದು ಇನ್ಫಾರ್ಮೇಷನ್ ಏನು ಶೇರ್ ಮಾಡಿದ್ನಲ್ಲ, ಅದರ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಮ ಒಂದು ಈ ಒಂದು ಟ್ರೇಡು ಇವತ್ತಿನ ದಿವಸ ಗಂಟೆ ಏನಾದ್ರು ಇಟ್ಕೊಂಡಿದ್ರೆ ಅದು ಹತ್ರ 5500 ರುಪೀಸ್ ಅಥವಾ 5500 ರೂಪಾಯಿ ಗಂಟ ಪ್ರಾಫಿಟ್ ಇತ್ತು. ಸೊ ಅಷ್ಟು ಕಂಪ್ಲೀಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ಗೆ ಅಥವಾ ಮ್ಯಾಕ್ಸಿಮಮ್ ಲಾಸ್ಗೆ ಕಾಯೋದಿಲ್ಲ. ಕಾದರೆ ಸ್ಟಾಕ್ ಆಪ್ಷನಲ್ಲಿ ಕೆಲವೊಂದು ಟೈಮು ಫಿಸಿಕಲ್ ಡೆಲಿವರಿ ಆಗುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಅಂದರೆ ನಿನ್ನೆ ಕ್ಲೋಸ್ ಮಾಡಿದೆ. ನನ್ನ ವೀಡಿಯೋದಲ್ಲಿ ಹೇಳಿದೆ ಈ ಒಂದು 2 ಪ್ರೀಮಿಯಮ್ಗಳಿಂದ ಅದು ಝೀರೋ ಆಗುವಂಥ ಚಾನ್ಸಸ್ ಹೆಚ್ಚಿಗಿದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದೇ ರೀತಿ ಇದೆ. ಸೊ ಮೋಸ್ಟ್ಲಿ ನಾಳೆ ಸಹ ಒಂದು ಎಕ್ಸ್ಪೈರಿ ಒಂದು ಟೈಮಲ್ಲಿ ನೋಡ್ಬೋದು. ಎಕ್ಸ್ಪೈರಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಎಕ್ಸ್ಪೈರಿ ನೋಡಿದ್ರೆ ನಿಮಗೆ 27th ಇದೆ. ಸೊ 27th ನಾಳೆ ಅಲ್ವಾ. ಸೊ ನಾಳೆ ಎಕ್ಸ್ಪೈರೇಷನ್ ಇದು ಸಹ ಝೀರೋ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಸ್ಟಾಕ್ ಆಪ್ಷನ್ಗಳೇನೋ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಸಹ ಟ್ರೇಡ್ ಮಾಡಿಕೊಂಡು ಇನ್ಫಾರ್ಮೇಷನ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಮತ್ತೊಂದು ಸಲ ರಿಫ್ರೆಶ್ ಮಾಡ್ತೀನಿ, ನೋಡ್ಬಿಟ್ಟು ಇದು ಇನ್ಫಾರ್ಮೇಷನ್ ಹೇಳಿದ್ರೆ ಅಂತ. ನಾನು ಸತೀಶ್, ಧನ್ಯವಾದಗಳು.